ಇನ್ನು ಡಿಸಿಎಂ ಡಿಕೆಶಿಗೆ ಪ್ರತಿಷ್ಠೆ ಆಗಿರುವಂತಹ ಜಿಬಿಎ ಚುನಾವಣೆ. ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸವಾಲಾಗಿದೆ ಜಿಬಿಎ ಎಲೆಕ್ಷನ್. ಸುಪ್ರೀಂ ಕೋರ್ಟ್ ಇವತ್ತು ಒಂದು ಆದೇಶವನ್ನು ಕೊಡುತ್ತೆ. ಆ ಆದೇಶದ ಅನ್ವಯ ಜೂನ್ 30ರ ಒಳಗಾಗಿ ಜಿಬಿಎ ಚುನಾವಣೆಯನ್ನು ಮಾಡಬೇಕು. ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಫುಲ್ ಆಕ್ಟಿವ್ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಯಾಕಂದ್ರೆ ಅವರು ಪ್ರತಿಷ್ಠೆ ಇದು. ಈಗಾಗಲೇ ಎಲೆಕ್ಷನ್ ವರ್ಷ ಅಂತ ಒತ್ತಿ ಹೇಳ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಒಂದು ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಏನಾದರೂ ಈ ಒಂದು ಜಿಬಿಎ ಚುನಾವಣೆಯಲ್ಲಿ ಗೆಲ್ಲದೇ ಇದ್ರೆ ಮತ್ತಷ್ಟು ಅವರಿಗೆ ಹಿನ್ನಡೆ ಆಗುತ್ತೆ. ಅದರ ಜೊತೆಗೆ ಈ 5 ವಿಭಾಗಗಳನ್ನ ಮಾಡಿದಾರಲ್ಲ, ಇದು ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. 5ರಲ್ಲಿ ಎಷ್ಟು ಗೆಲ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಹರೀಶ್ ಹೇಳ್ತಾ ಇದ್ರು. ಹರೀಶ್, ಒಂದ್ ಕಡೆ ನಾಯಕತ್ವದ ಗೊಂದಲ, ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಗ್ನಿ ಪರೀಕ್ಷೆ. ಈ ಅಗ್ನಿ ಪರೀಕ್ಷೆ ಇದೆಯಲ್ಲ, ಇದರಲ್ಲಿ ಯಾವ ರೀತಿಯಾಗಿ ಪಾಸ್ ಆಗ್ತಾರೆ, ಒಂದು ವೇಳೆ ಫೇಲ್ ಆದ್ರೆ ಇವರ ಭವಿಷ್ಯ ಏನು ಅಂತ. ಜಗದೀಶ್, ಈಗಾಗಲೇ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಾದ ಮೇಲೆ ಪಟ್ಟವನ್ನು ಕಣ್ಣಿಟ್ಟಿದ್ದಾರೆ. ಶತಾಯಗತಾಯ ಸಿಎಂ ಗಾದಿ ಪಟ್ಟವನ್ನು ಪಡೀಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಂತ್ರ ಪ್ರತಿತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಜೂನ್ ಒಳಗಡೆ ಜಿಬಿಎ ಚುನಾವಣೆ ನಡೆಸಬೇಕಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಜಿಬಿಎ ಚುನಾವಣೆ ಪ್ರತಿಷ್ಠೆ ಮತ್ತು ಸವಾಲಿನ ಚುನಾವಣೆ ಕೂಡ ಆಗಿರುವಂಥದ್ದು. ಸೊ ಒಂದು ಇಲ್ಲಿ ಮುಖ್ಯವಾಗಿರುವಂಥದ್ದು, ಈಗಾಗಲೇ ಕೂಡ ನಾಯಕತ್ವ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಗಾದಿ ಮೇಲೆ ಕಣ್ಣನ್ನಿಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಜಿಬಿಎ ಚುನಾವಣೆ ಬಹಳ ಸವಾಲಾಗಿ ಕೂಡ ಈಗ ಪರಿಣಮಿಸಿದೆ. ಸೊ ಈ 5 ಪಾಲಿಕೆಗಳಿಗೆ ಚುನಾವಣೆಗೆ ಸಂಬಂಧಪಟ್ಟಂಗೆ 5ರಲ್ಲಿ ಕನಿಷ್ಠ 3ರನ್ನಾದರೂ ಗೆದ್ದು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇರುವಂಥದ್ದು. ಸಹಜವಾಗಿ ಕೂಡ ಇರುವಂಥದ್ದು, ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ, ಮಿಗಿಲಾಗಿ ಬೆಂಗಳೂರು ಅಭಿವೃದ್ಧಿ ಸಚಿವರು ಕೂಡ ಆಗಿದ್ದಾರೆ. ಸೊ ಈ ಹಿನ್ನೆಲೆ ನೋಡಿದ್ರೆ ಸಂಪೂರ್ಣ ಬೆಂಗಳೂರಿನ ಸಚಿವರು ಶಾಸಕರಿಗೆ ಹೆಚ್ಚಿನ ಜವಾಬ್ದಾರಿ ಇದೆ ಅನ್ನೋದಾದ್ರೆ, ಅದಕ್ಕಿಂತಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇದು ಪ್ರತಿಷ್ಠೆ ಆಗಿರುವಂಥದ್ದು. ತನ್ನ ಹಿಡಿತದಲ್ಲಿರುವಂತಹ, ತನ್ನ ಅಡಿಯಲ್ಲಿರುವಂತಹ ಬೆಂಗಳೂರು ಅಭಿವೃದ್ಧಿಯನ್ನ ಅಥವಾ ಬೆಂಗಳೂರು ಜಿಬಿಎಯನ್ನು ಗೆಲ್ಲಿಸಿಕೊಳ್ಳಬೇಕಾದಂಥ ಒತ್ತಡ, ಅನಿವಾರ್ಯತೆ ಕೂಡ ಸಹಜವಾಗಿ ಪ್ರತಿಷ್ಠೆ ಈಗ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜಿಬಿಎ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಗೆಲ್ಲಿಸಿಕೊಳ್ಳಬೇಕಾಗುತ್ತೆ. ತಮ್ಮ ಸಾಮರ್ಥ್ಯವನ್ನು ಆ ಮೂಲಕ ಸಾಬೀತುಪಡಿಸಬೇಕಾಗುತ್ತೆ. ಸೊ ಒಂದು ವೇಳೆ 3ಕ್ಕಿಂತಲೂ ಕಡಿಮೆ ಬಂದಿದ್ದಾದಲ್ಲಿ ಸೊ ಒಂದು ರೀತಿಯಲ್ಲಿ ಕೂಡ ವಿಫಲರಾದರೂ ನಾಯಕತ್ವದ ವೈಫಲ್ಯ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇವರ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸಿಲ್ಲ ಅನ್ನುವಂಥದ್ದು ಬರ್ತದೆ. ಮತ್ತೆ ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರು ಕಡೆಗಣಿಸಿದ್ದಾರೆ, ಹಾಗಾಗಿ ಈ ಫಲಿತಾಂಶ ಬಂದಿದೆ ಅನ್ನುವಂಥ ಸಂದೇಶ ಕೂಡ ರವಾನೆ ಆಗುತ್ತೆ. ಇದನ್ನ ಪ್ರತಿಪಕ್ಷಗಳು ಪ್ರಬಲವಾಗಿ ಬಳಸಿಕೊಳ್ಳುತ್ತವೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಜಿಬಿಎ ಚುನಾವಣೆ ಬಹಳ ಪ್ರಮುಖವಾಗಿದೆ ಮತ್ತು ಮಹತ್ವದಾಗಿದೆ. ಸೊ ಪ್ರತಿಷ್ಠೆ ಆಗಿರುವಂತಹ ಈ ಚುನಾವಣೆಯನ್ನು ಸವಾಲಾಗಿ ತೆಗೆದುಕೊಳ್ಳಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಫುಲ್ ಆಕ್ಟಿವ್ ಆಗಿರುವಂಥದ್ದು ಕಂಡು ಬಂದಿದೆ. ಜಗದೀಶ್.